ಹಾಯ್ ಫ್ರೆಂಡ್ಸ್, ಪುಟಾಣಿ ಕಲರವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ನನ್ನ ವೀಕೆಂಡ್ ಹೇಗಾಯಿತು ಅಂತ ಹೇಳ್ತಾ ಇದ್ದೀನಿ. ಬನ್ನಿ, ಅವತಾರ್ ವಸ್ತು ಪ್ರದರ್ಶನಕ್ಕೆ ಬಂದಿದ್ದೀವಿ ಈ ವೀಕೆಂಡಲ್ಲಿ. ಇದು ತುಂಬಾ ಚೆನ್ನಾಗಿತ್ತು. ವೀಕೆಂಡ್ ಆಗಿರೋದ್ರಿಂದ ತುಂಬ ರಶ್ ಇತ್ತು. ವೆಹಿಕಲ್ ಪಾರ್ಕ್ ಮಾಡಲಿಕ್ಕೆ ಜಾಗ ಇರಲಿಲ್ಲ. ನಾವು ಸ್ವಲ್ಪ ದೂರದಲ್ಲೇ ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಜೊತೆಗೆ ಸ್ಕೂಲಲ್ಲಿ ಫ್ರೀ ಪಾಸ್ ಸಿಕ್ಕಿತ್ತು ಅವತಾರ್ ಶೋದು. ಸೊ ಅದಕ್ಕೋಸ್ಕರ ವೀಕೆಂಡ್ ಆಗಿರೋದ್ರಿಂದ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಅವ್ರಿಗೆ ಮಾತ್ರ ಫ್ರೀ ಪಾಸ್ ಕೊಟ್ಟಿದ್ದರು. ಇದೊಂದು ಬಿಸ್ನೆಸ್ ಟೆಕ್ನಿಕ್ ಅಂತಲೇ ಹೇಳ್ಬೋದು, ಬಿಸ್ನೆಸ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಮಕ್ಳಿಗೆ ಫ್ರೀಯಾಗಿ ಪಾಸ್ ಕೊಟ್ಟರೆ ಅವ್ರ ಜೊತೆ ಪೇರೆಂಟ್ಸು ಬರ್ತಾರೆ, ಬಿಸ್ನೆಸ್ಸು ಚೆನ್ನಾಗಾಗುತ್ತೆ ಅಂತಲೂ ಯೂಸ್ ಮಾಡಿರ್ಬೋದು ಈ ಟೆಕ್ನಿಕ್ನ. ಸೊ ಎಲ್ಲ ಸ್ಕೂಲಲ್ಲೂ ಮಕ್ಕಳಿಗೆ ಫ್ರೀ ಪಾಸ್ ಕೊಟ್ಟಿದ್ದರು ಅವತಾರ್ದು. ಸೊ ಹಾಗೆ ನಮ್ಮ ಜೊತೆಗೂ ಫ್ರೀ ಪಾಸ್ ಸಿಕ್ಕಿತ್ತು. ತುಂಬ ದಿನದಿಂದ ಹೇಳ್ತಾ ಇದ್ಲು ಹೋಗೋಣ ಹೋಗೋಣ ಅಂತ. ನಾವು ಮುಂದೆ ಆಗ್ತಾ ಬಂದ್ವಿ, ವೀಕೆಂಡ್ ಹೋಗೋಣ ಅಂತ. ಸೊ ಫೈನಲಿ ವೀಕೆಂಡ್ ಬಂತು. ನಾವು ಕೂಡ ಅವಳನ್ನು ಕರ್ಕೊಂಡು ಅವತಾರ್ ಶೋ ತೋರಿಸೋಣ ಅಂತ ಬಂದ್ವಿ. ವೀಕೆಂಡ್ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಸೊ ಎಲ್ಲಿಗಾದರೂ ಅಷ್ಟೇ ಭಾನುವಾರ ಹೋಗಬೇಡಿ, ಮಧ್ಯ ಯಾವಾಗಲಾದರೂ ಫ್ರೀ ಇದ್ದರೆ ಹೋಗಿ ಆಯಿತಾ. ತುಂಬ ರಶ್ ಇತ್ತು ನೋಡಿ. ಎಂಟ್ರೆನ್ಸ್ ಆದ ತಕ್ಷಣ ಎಲ್ಲ ಕಲರ್ಫುಲ್ ಲೈಟ್ಸಿಂದ ಅವತಾರನ ರೀಕ್ರಿಯೇಟ್ ಮಾಡಿದರು. ಅವತಾರ್ ಶೋ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಮಕ್ಕಳಿಗೂ ಕೂಡ ಒಳ್ಳೆ ಎಕ್ಸ್ಪೀರಿಯೆನ್ಸು, ನ್ಯೂ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಇಲ್ಲಿ ನಾನು ಎಲ್ಲನೂ ಕ್ಲಿಯರಾಗಿ ತೋರ್ಸೋಕ್ಕಾಗಿಲ್ಲ, ಹಾಗಾಗಿ ನಂದು ಇದೇ ಅವತಾರ್ ಶೋನ ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ ಈ ವಿಡಿಯೋದಲ್ಲೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ ಒಂದ್ಸಲ ನೋಡಿ. ನಮ್ಮ ಜೊತೆ ತುಂಬ ಎಂಜಾಯ್ ಮಾಡ್ತಾಯಿದ್ಲು. ಅವಳಿಗೆ ಇದೆಲ್ಲ ನ್ಯೂ ಎಕ್ಸ್ಪೀರಿಯೆನ್ಸು. ಕೆಳಗಡೆ ಎಲ್ಲ ಲೈಟ್ ಹೇಗೆ ಬರುತ್ತೆ ಟಚ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೋಗ್ತಾಯಿದ್ಲು. ನಾವೇ ಅವಾಯ್ಡ್ ಮಾಡ್ತಾಯಿದ್ವಿ. ನೋಡಿ ಎಷ್ಟು ರಶ್ ಇದೆ ಅಂತ ತೋರಿಸ್ತೀನಿ. ನಡ್ಕೊಂಡು ಹೋಗೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು. ಹಾಗೆ ಇದಾದಮೇಲೆ ವಸ್ತು ಪ್ರದರ್ಶನ ಕೂಡ ಇತ್ತು. ಅಂದರೆ ಏನೇನು ಬೇಕು ಐಟಮ್ಸು, ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಜೋಡಿಸಿಟ್ಟಿದ್ರು. ಬಟ್ ನಾವು ಅಲ್ಲೆಲ್ಲ ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಲಿಲ್ಲ, ನಮಗೆ ಅವಶ್ಯಕತೆ ಇಲ್ಲ ಅಲ್ವಾ, ಹಾಗಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಲಿಲ್ಲ. ತುಂಬ ವೆರೈಟಿ ಎಲ್ಲ ಇಟ್ಟಿದ್ರು. ಮಕ್ಕಳಿಗೆ ಏನೇನು ಯೂಸ್ ಆಗುತ್ತೆ, ಆಟಿಕೆ ಸಾಮಾನು, ಮನೆಗೆ ಯೂಸ್ ಮಾಡೋ ಸಾಮಗ್ರಿಗಳು, ಪಿಕಲ್ಸು, ಪ್ಯಾಪಟ್ಸು ಎಲ್ಲ ಥರದ್ದು ಇಟ್ಟಿದ್ರು. ಇಂಥದ್ದಿಲ್ಲ ಅನ್ನಂಗಿರಲಿಲ್ಲ. ಕ್ಲಾತ್ ಐಟಮ್ ಕೂಡ ಇತ್ತು, ಬಟ್ ಆ ಕಡೆ ಕಾನ್ಸಂಟ್ರೇಟ್ ಮಾಡಲಿಲ್ಲ. ನಮ್ಮ ಕಾನ್ಸಂಟ್ರೇಟ್ ಎಲ್ಲ ಗೇಮ್ ಕಡೆ ಇತ್ತು. ಎಲ್ರಿಗೂ ಒಂದು ವಿಷಯ ಹೇಳ್ತೀನಿ, ಯಾವುದೇ ಎಕ್ಸಿಬಿಷನ್ಗೆ ಹೋಗೋಕ್ಕಿಂತ ಮುಂಚೆ ಈ ವಿಷಯನ ತಿಳ್ಕೊಂಡು ಹೋಗಿ. ನಾವು ಮಾಡಿದ ತಪ್ಪನೆ ನೀವು ಮಾಡಬೇಡಿ. ಈ ಎಕ್ಸಿಬಿಷನ್ ಎಲ್ಲ ಗೇಮ್ಸ್ ಎಲ್ಲ ಇರುತ್ತಲ್ವ, ಅಲ್ಲಿ ಫೋನ್ಪೇ ಅಲೋ ಇರಲ್ಲ, ಓನ್ಲಿ ಕ್ಯಾಶ್. ಇಲ್ಲಿ ತುಂಬ ಕಡೆ ಅಂದರೆ ಒಂದು 90% ಎಲ್ಲನೂ ಅಷ್ಟೇ ಕ್ಯಾಶ್ ಮಾತ್ರ ತೊಗೋತಾಯಿದ್ರು. ಫೋನ್ಪೇ ಎಲ್ಲೂ ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ. ಸೊ ನಮಗೆ ಹೋದ ತಕ್ಷಣ ಶಾಕ್ ಆಗಿಬಿಡ್ತು. ಯಾವ ಗೇಮ್ ಆಡ್ಸೋಕೆ ಹೋದ್ರು ಫೋನ್ಪೇ ಇಲ್ಲ ಸರ್ ಕ್ಯಾಶ್ ಕೊಡಿ, ಫೋನ್ಪೇ ಇಲ್ಲ ಸರ್ ಕ್ಯಾಶ್ ಕೊಡಿ ಅನ್ನೋರು. ಅಯ್ಯೋ ಬರೋದು ಬಂದಿದ್ದೀವಿ ಹೀಗಾಯ್ತಲ್ಲ ಅನ್ನೋಂಗಾಯಿತು. ಸೊ ಸ್ವಲ್ಪ ಕ್ಯಾಶ್ ಕೂಡ ಇತ್ತು, ಹಾಗಾಗಿ ಬ್ಯಾಲೆನ್ಸ್ ಆಯಿತು. ಹಾಗಾಗಿ ನೋಡೋಣ ಒಂದು ಗೇಮ್ ಆಡೋಣ ಅಂತ ಹೋಗ್ತಾ ಇದ್ದೀವಿ. ಇದೇ ಫಸ್ಟ್ ಗೇಮ್ ನಾವು ಆಡಿದ್ದು, ಫಸ್ಟು ಟ್ರೈ ಮಾಡ್ತಾ ಇರೋದು. ಇದಕ್ಕೂ ಮೊದಲು ನಾವು ಈ ಗೇಮ್ ಆಡಿರಲಿಲ್ಲ, ಬೇರೆ ಗೇಮ್ ಎಲ್ಲ ಆಡಿದ್ವಿ. ದ್ಯುತಿ ಇದು ಫಸ್ಟ್ ಗೇಮ್ ಆಡೋಣ ಅಂತ ಹೋಗಿ ಕೂತ್ಕೊಂಡ್ವಿ. ಇದೇ ನನ್ನ ಕ್ಯೂಟ್ ಆ್ಯಂಡ್ ಸ್ವೀಟ್ ಫ್ಯಾಮಿಲಿ. ನೋಡಿ, ಇವತ್ತು ನನ್ನ ಫ್ಯಾಮಿಲಿನ ಯೂಟ್ಯೂಬಿಗೆ ಇಂಟ್ರಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಇದೇ ನನ್ನ ಫ್ಯಾಮಿಲಿ. ಈ ಗೇಮ್ ಸ್ಟಾರ್ಟಿಂಗೇ ದ್ಯುತಿ ತುಂಬ ನರ್ವಸ್ ಆಗಿದ್ಲು. ಸೊ ಅವರಪ್ಪ ಗಟ್ಟಿಯಾಗಿ ಇಟ್ಕೊಂಡ್ರು. ಆಮೇಲೆ ಸ್ಟಾರ್ಟಿಂಗ್ ಅಷ್ಟು ಫಾಸ್ಟ್ ಇರಲಿಲ್ಲ, ಹಾಗಾಗಿ ನಾವು ನಗ್ನಗ್ತಾ ಇದ್ದೀವಿ. ಹೋಗ್ತಾ ಹೋಗ್ತಾ ತುಂಬಾ ಫಾಸ್ಟ್ ಆಯಿತು ಗೇಮು. ಎಷ್ಟು ಫಾಸ್ಟ್ ಆಯಿತು ಅಂದರೆ ಕಿರ್ಚಿ ಗಂಟ್ಲೆಲ್ಲ ಹೋಯ್ತು. ನಾನು ಕೂಡ ತುಂಬ ಭಯ ಪಡ್ಕೊಂಡಿದ್ದೆ. ನಮ್ಮ ಜೊತೆ ಅವ್ರು ಇದ್ದಿದ್ದರಿಂದ ಸ್ವಲ್ಪ ನೆಮ್ಮದಿಯಾಗಿ ಕೂತ್ಕೊಂಡ್ವಿ ಅಂತ ಹೇಳ್ಬೋದು. ಅಷ್ಟು ಭಯ ಆಯಿತು ನನಗೆ. ಗ್ರಿಪ್ ಕೂಡ ಇಲ್ಲ ಈ ಗೇಮ್ಗೆ, ಮುಂದೆ ಬಿದ್ದಂಗೆ ಆಗ್ತಾಯಿತ್ತು. ಯಾರೇ ಆಗಲಿ ಮಕ್ಕಳನ್ನ ಈ ರೀತಿ ಗೇಮಿಗೆ ಕೂರಿಸ್ಬೇಡಿ. ನಾವು ಇದೊಂದು ತಪ್ಪು ಮಾಡಿದ್ವಿ ಅಂತ ಅನ್ನಿಸ್ತು ನಿಜವಾಗ್ಲೂ. ಮತ್ತೆ ಈ ಗೇಮ್ ಆಡಿಸಲ್ಲ ನಾವು. ಹೋಗ್ತಾ ಹೋಗ್ತಾ ತುಂಬ ಫಾಸ್ಟ್ ಆಯಿತು. ನಾನಂತೂ ಮಲ್ಕೊಂಡೇ ಬಿಟ್ಟೆ. ಆಮೇಲೆ ಗೇಮ್ ಆದಮೇಲೆ ನೋಡೋಣ, ಏನಾದರೂ ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀವಿ. ಏನು ತಿನ್ನೋಕ್ಕೋದ್ರೂ ಅಷ್ಟೇ ಫೋನ್ಪೇ ಇಲ್ಲ ಮೇಡಮ್ ಕ್ಯಾಶ್ ಅಂತ ಹೇಳಿದರು. ಕೆಲವೊಬ್ಬರು ಕ್ಯಾಶ್ ಕ್ಯಾರಿ ಮಾಡೋರಿರಲ್ಲ. ಸೊ ಅಂಥವ್ರಿಗೋಸ್ಕರ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಯಾವುದೇ ಎಕ್ಸಿಬಿಷನ್ಗೆ ಹೋಗೋಕ್ಕಿಂತ ಮುಂಚೆ ಈ ವಿಷಯನ ತಿಳ್ಕೊಂಡು ಹೋಗೋದು ತುಂಬ ಒಳ್ಳೆಯದು. ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡ್ವಿ. ದ್ಯುತಿಗೆ ಪೊಟ್ಯಾಟೊ ರೋಲ್ ಅಂದರೆ ತುಂಬ ಇಷ್ಟ, ಅದನ್ನು ಕೊಡಿಸಿದ್ವಿ. ಅದೆಲ್ಲ ಆದಮೇಲೆ ನಾವು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಮನೆ ಕಡೆ ಬಂದ್ವಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲಾಸ್ಟಿಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.